ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಕಳೆದ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ನಲ್ಲಿ ನಮ್ಮ ಒಂದು ಸ್ನೇಹಿತರು ಮತ್ತು ಸಬ್ಸ್ಕ್ರೈಬರು ಮತ್ತು ನಮ್ಮ ಒಂದು ಈ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡ್ನಲ್ಲಿ ಹಿರಿಯರು, ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವರ ಹೆಸರು ಅಮ್ಜದ್ ಅಂತ. ಅವರ ಒಂದು ಯೂಟ್ಯೂಬ್ ಚಾನಲ್ ಹೆಸರು ಕಾಯಿನ್ ಸ್ಟಾರ್ ಒನ್ ಕನ್ನಡ ಅಂತ. ನೋಡಿ, ತುಂಬ ಉಪಯುಕ್ತವಾದಂತಹ ಮಾಹಿತಿಗಳನ್ನ ಕೊಡ್ತಾರೆ, ಅದ್ಭುತವಾದಂತಹ ವಿವರಣೆ ಕೊಡ್ತಾರೆ. ಇವರು ನನಗೊಂದು ಗಿಫ್ಟ್ ಕೊಟ್ಟಿದ್ದರು. ಆ್ಯಕ್ಚುಲಿ 2 ಕಾಯಿನ್ಗಳನ್ನ ಗಿಫ್ಟ್ ಕೊಟ್ಟಿದ್ದರು. ಯಾವುದಪ್ಪ 2 ಕಾಯಿನ್ಗಳು ಅಂದರೆ, ನೀವೇನು ವೀಡಿಯೋ ಮೇಲೆ ನೋಡ್ತಾ ಇದ್ದೀರ ವಿಡಿಯೋದಲ್ಲಿ, ಇದು 2 ಕಾಯಿನ್ಗಳು. ಇದರ ಬೆಲೆ ಸುಮಾರು 2.5 ಲಕ್ಷದಿಂದ 3 ಲಕ್ಷ ರೂಪಾಯಿ ಆಗುತ್ತೆ. ಖಂಡಿತವಾಗ್ಲೂ ಇಷ್ಟನ್ನು ಅವ್ರು ನನಗೆ ಗಿಫ್ಟ್ ಕೊಟ್ಟರು. ಸರ್ ತೊಗೊಳ್ಳಿ, ನಿಮ್ಮ ಒಂದು ವೀಕ್ಷಕರಿಗೆ ಹೇಳಿ ಅಂತ. ಸರ್ ನಿಮ್ಗೆ ಒಳ್ಳೆಯದಾಗಲಿ. ಮೊದಲಿಗೆ ಏನಪ್ಪ ವಿಷಯ ಅಂತ ಅಂದರೆ, ಈ ಒಂದು ಲ್ಯಾಂಡ್ ವೈಟಲ್ ರಿಸೋರ್ಸ್ ಅಂತ ಇದೆಯಲ್ಲ, 2 ರೂಪಾಯಿ ನಾಣ್ಯ, ಇದು ಎಕ್ಸ್ಟ್ರೀಮ್ಲಿ ರೇರ್, ಪಬ್ಲಿಕ್ಕಿಗೆ ಬಂದೇ ಇಲ್ಲ. ಓನ್ಲಿ ಇದು ಇನಾಗರಲ್ ಸ್ಟ್ರೈಕ್ ಥರ ಬಂದಿರುವಂತಹ ನಾಣ್ಯ. ಪಬ್ಲಿಕ್ ಸರ್ಕ್ಯುಲೇಷನ್ಗೆ ಜನಗಳಿಗೆ ಬರಲೇ ಇಲ್ಲ ಈ ನಾಣ್ಯ. ತುಂಬ ಅಂದರೆ ತುಂಬ ರೇರ್. UNC ಕಾಯಿನು ಸುಮಾರು 1.5 2 ಲಕ್ಷ ರೂಪಾಯಿ ಆಗುತ್ತೆ. ಇದೇನು ಅಷ್ಟು UNC ಇಲ್ಲ, ಅದು ಆಲ್ಮೋಸ್ಟ್ UNC ಕಂಡೀಷನ್ ಇದೆ. ಸೊ ಇದಕ್ಕೆ 1.5 ಲಕ್ಷ ರೂಪಾಯಿವರೆಗೂ ಆಗಬಹುದು. ಮತ್ತು ಇನ್ನೊಂದು ನಾಣ್ಯ ನೀವೇನು ನೋಡ್ತಾ ಇದ್ದೀರಲ್ಲ, ಇದು 2 ಆನಾ 1955 ಬಾಂಬೆ ಮಿಂಟು. ಇದು ಎಕ್ಸ್ಟ್ರಾ ಫೈನ್ ಕಂಡೀಷನ್ ಇದೆ. ಲಯನ್ ಸೈಡ್ ಸ್ವಲ್ಪ ಸ್ಕ್ರಾಚಸ್ ಆಗಿದೆ. ಇದರ ಬೆಲೆ ಸುಮಾರು 80,000ದಿಂದ 1 ಲಕ್ಷ ರೂಪಾಯಿ. UNC ಇತ್ತು ಅಂದರೆ ಇದು 2 ಲಕ್ಷ ರೂಪಾಯಿ ಆಗುವಂತಹ ನಾಣ್ಯನೇ. ಸೊ ಈಗ 2 ನಾಣ್ಯ ಸೇರಿಸಿ 2.5 ಲಕ್ಷ ರೂಪಾಯಿ. 2.5 ಲಕ್ಷ ರೂಪಾಯಿನ ಅವರು ನನಗೆ ಧಾರಾಳವಾಗಿ ಕೊಟ್ಬಿಟ್ರು. ಸರ್ ನಿಮ್ಮದು ದೊಡ್ಡ ಮನಸ್ಸು, ತುಂಬ ಧನ್ಯವಾದಗಳು. ಆ್ಯಕ್ಚುಲಿ ನಮ್ಮ ವೀಕ್ಷಕರಿಗೆ ಕಾಲಿ ಸುಮಾರು ಜನಕ್ಕೆ ಗೊತ್ತಾಗಿದೆ, ಇವೆರಡೂ ಕೂಡ ಫೇಕ್ ಕಾಯಿನ್ಗಳು. ನೋಡಿ ಎಷ್ಟು ಚೆನ್ನಾಗಿ ಫೇಕ್ ಮಾಡಿದ್ದಾರೆ ಅಂತ ಅಂದರೆ, ಅದೇನು ಹೇಳ್ತಾರಲ್ಲ, ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಇದೆ. ಸುಮಾರು ಜನಕ್ಕೆ ಇದು ಗೊತ್ತೇ ಆಗೋದಿಲ್ಲ ಫೇಕ್ ಕಾಯಿನ್ಸ್ ಅಂತ. ಇದೇ ಥರ ಒಬ್ಬರು ತೊಗೊಂಬಂದಿರೋ, ಅಲ್ಲಿ ಆನೇಕಲ್ಲಿಂದ ಬಂದಿದ್ರು ಅನ್ಸುತ್ತೆ ಅವರು. ಬರೀ ಫೇಕ್ ಕಾಯಿನ್ಗಳು, ಎಲ್ಲ ರೇರ್ ಕಾಯಿನು. ಯಾವ ಥರದಂದರೆ 1 ಮೊಹರು 2 ಮೊಹರ್ ಎಲ್ಲ ಎತ್ಕೊಂಬಂದಿದ್ದಾರೆ. ಮತ್ತು ಈ ಥರದ್ದು ಬುಲ್ ಕಾಯಿನ್ ಕೂಡ ಒಂದು ಎತ್ಕೊಂಬಂದಿದ್ರು, ಅದು ಕೂಡ ಫೇಕ್ ಕಾಯಿನು. ಅವ್ರ ಹತ್ರ ಇರೋ ಅಷ್ಟು ನಾಣ್ಯಗಳು ಸೇರಿಸಿ ಅವರು ಹೋಗ್ತಾ ಏನಾದ್ರು ಒಂದು ಕೋಟಿ ಎತ್ಕೊಂಡು ಹೋಗ್ಬೇಕಾಯ್ತು, ಅಷ್ಟು ಫೇಕ್ ಕಾಯಿನ್ಗಳು ತೊಗೊಂಬಂದಿದ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ, ಎಲ್ಲೋ 500,000 ರೂಪಾಯಿ ಕೊಟ್ಟು ತೊಗೊಂಬಿಟ್ಟಿರ್ತಾರೆ ಫೇಕ್ ಕಾಯಿನ್ಗಳನ್ನ. ಹಾಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ತುಂಬ ನಿರಾಸೆ ಆಯಿತು. ಸಾರಿ ಸರ್, ನಿಮಗೆ ಆಗಿರುವಂತಹ ಮೋಸ ಅಥವಾ ನೀವು ನಂಬಿರುವಂತಹ ಒಂದು ನಂಬಿಕೆ ಸಿಗಲಿಲ್ವಲ್ಲ, ಆ ಬೆಲೆ ಸಿಗಲಿಲ್ವಲ್ಲ, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ತೊಂದರೆ ಏನಿಲ್ಲ, ಇನ್ನು ಮಾತ್ರ ತಿಳ್ಕೊಳ್ಳಿ. ಈಗ ನಮ್ಮ ಅಮ್ಜದ್ ಸರ್ ಏನು ಹೇಳಿದ್ರು ಅಂದರೆ, ಸರ್ ಇದ್ರ ಬಗ್ಗೆ ಒಂದು ನೀವು ವಿಡಿಯೋನ ನೀವು ಮಾಡಿ ಜನಗಳಿಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿದ್ರು. ಸರ್ ಜನಗಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಸರ್, ಅರ್ಥ ಮಾಡ್ಕೊಳೋದೇ ಇಲ್ಲ. ನೀವು ದಿನ ಬೆಳಗಾದರೆ ನಾನು ವಾರಕ್ಕೊಂದು ಅವೇರ್ನೆಸ್ ವಿಡಿಯೋ ಆಗ್ತಾಯಿದ್ದೇನೆ, ಆದರೂ ಜನಗಳು ಇನ್ನೂ ಮೋಸ ಹೋಗ್ತಾನೆ ಇದ್ದಾರೆ. 750 ರೂಪಾಯಿ ಫೀಸ್ ಕೊಡ್ತಾ ಇದ್ದಾರೆ, ಮೋಸ ಹೋಗ್ತಾ ಇದ್ದಾರೆ. ಏನಪ್ಪ ಅಂದರೆ, ಈ ಒರಿಜಿನಲ್ ನಾಣ್ಯಗಳಿಗೆ ನಾನು ನಿಮ್ಗೆ ಹೇಳಿರ್ತೀನಿ ನೋಡಪ್ಪ, 1955 ಬಾಂಬೆ ಮಿಂಟ್ 2 ಆನಾ ಈ ಕಾಯಿನ್ ಇತ್ತು ಅಂದರೆ, ನಾನು ಒರಿಜಿನಲ್ ಕಾಯಿನಿನ ಬಗ್ಗೆನೇ ಹೇಳಿರ್ತೀನಿ. ಬಟ್ ಈ ಕಾಯಿನ್ ಇತ್ತು ಅಂದರೆ ನಿಮಗೆ 1 ಲಕ್ಷ 2 ಲಕ್ಷ ಸಿಗುತ್ತೆ ಅಂತ ಹೇಳಿರ್ತೀನಿ. ನಿಮ್ಮ ಹತ್ರ ಯಾರೋ ಬರ್ತಾರೆ ಎಕ್ಸಿಬಿಷನಲ್ಲೋ ಮತ್ತೆಲ್ಲ ಹೊರಗಡೆ, ನೋಡಿ ಈ ಕಾಯಿನ್ ಇದೆ ನೋಡಿ, ತುಂಬ ರೇರ್ ಕಾಯಿನು, ಇದಕ್ಕೆ ಎಷ್ಟು ಕೊಡ್ತೀರಾ ಅಂತ. ನೀವು ಫಸ್ಟು ಸುಮ್ಮನೆ ಏನೋ ಸಿಕ್ಕಿದೆ, ಇವ್ರು ಹೇಳಿದ್ದಾರೆ, ಕಾಯಿನ್ ಗುರು ಅವ್ರು ಹೇಳಿದ್ದಾರೆ, ಮಿನಿಮಮ್ ಅಂದರೆ 1 ಲಕ್ಷ ನಂಗೆ ಸಿಗುತ್ತೆ, ನಾನು ಏನಾದರೂ ಮಾಡಿ ಅಂದರೆ ಡೀಲ್ ಮಾಡಬೇಕಲ್ಲ ಅಂತ. ಅವರು ಫಸ್ಟು 5,000 10,000 ಹೇಳ್ತಾರೆ. ನೀವು ಹೆಂಗೋ ನೆಗೋಷಿಯೇಟ್ ಮಾಡಿ 1,000ಕ್ಕೋ 2,000ಕ್ಕೋ 500ಕ್ಕೋ ತೊಗೊಂಡ್ಬಿಡ್ತೀರಾ, ಟೋಪಿ ಬಿದ್ದಿರಿ ಅಂತ ಅರ್ಥ. ಈ ಥರದ್ದು ಇದನ್ನು ಕ್ಯಾಸ್ಟೆಡ್ ಕಾಯಿನ್ಸ್ ಅಂತಾರೆ ಹೇಳ್ತಾರೆ. ಯಾವುದ್ರಲ್ಲಪ್ಪ ಮಾಡ್ತಾರೆ ಅಂದರೆ, ಇದನ್ನು ಕ್ಯಾಸ್ಟೆಡ್ ಐರನ್ಗಳಲ್ಲಿ ಜಾಸ್ತಿ ಮಾಡ್ತಾರೆ. ಕ್ಯಾಸ್ಟೆಡ್ ಮೆಟಲ್ಸ್ ಅಂತ ಬರ್ತವೆ, ಕ್ಯಾಸ್ಟೆಡ್ ಐರನ್ಸ್. ನೀವು ಜಿಮ್ ಎಕ್ವಿಪ್ಮೆಂಟ್ಸ್ ನೋಡಿರ್ತೀರಲ್ಲ, ಆ ಥರದ ಮೆಟಲಲ್ಲಿ ಮಾಡ್ತಾರೆ. ಯಾಕೆಂದರೆ ಅವು ಈಸಿಯಾಗಿ ಮೆಲ್ಟಾಗಿ ಹೆಂಗೆ ಬೇಕೋ ಹಂಗೆ ಅದಕ್ಕೆ ತಾನು ರೂಪ ಕೊಡಬಹುದು. ಅಚ್ಚುಗಳಿಂದ ಬೇಗ ಇಟ್ಕೊಳ್ಳುತ್ತೆ, ಅದು ಎಕ್ಸಾಕ್ಟಾಗಿ ಅದೇ ಬರುತ್ತೆ, ಚೂರು ಆಚೀಚೆ ಆಗೋದಿಲ್ಲ. ಕ್ಯಾಸ್ಟೆಡ್ ಐರನ್ ಅಂತ ಕರೀತಾರೆ. ಇದರಲ್ಲಿ ಜಾಸ್ತಿ ಮಾಡ್ತಾರೆ. ಮತ್ತು ಅದರ ಹೊಳಪು ಮತ್ತು ಕಾಪರ್ ನಿಕಲ್ಗಳ ನಾಣ್ಯಗಳ ಹೊಳಪು ಸೇಮ್ ಇರುತ್ತೆ. ಈಗ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈ 2 ರೂಪಾಯಿದು ಏನು ಲ್ಯಾಂಡ್ ವೈಟಲ್ ರಿಸೋರ್ಸ್ ಕಾಯಿನ್ ಇದೆಯಲ್ಲ, ಇದು ಎಕ್ಸಾಕ್ಟ್ ಕಾಯಿನ್ ತೂಕ ಬಂದು 5.96 ಗ್ರಾಮಿಂದ 6 ಗ್ರಾಮ್ವರೆಗೂ ಇರುತ್ತೆ, ಅಂದರೆ ಒರಿಜಿನಲ್ ಕಾಯಿನು. ಇದೆಷ್ಟು ತೋರಿಸ್ತಾ ಇದೆ ನಿಮಗೆ ನೋಡಿ, ಈ ಡೂಪ್ಲಿಕೇಟ್ ಕಾಯಿನು 5.26 ಗ್ರಾಮ್ ತೋರಿಸ್ತಾ ಇದೆ. ಹತ್ತತ್ರ ನಿಮಗೆಷ್ಟು 750 ಮಿಲಿ mg 750 mg ಮಿಲಿಗ್ರಾಮ್ ಕಡಿಮೆ ಬರ್ತಾ ಇದೆ. ಇದು ಡೂಪ್ಲಿಕೇಟ್ ಕಾಯಿನ್. ಅದಕ್ಕೆ ನಾನು ನಿಮಗೆ ಯಾವಾಗಲೂ ಹೇಳೋದು, ಒಂದು ಈ ಥರದೊಂದು ವೇಯಿಂಗ್ ಮಿಷನ್ ತಗೊಂಡಿಟ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗೋಗುತ್ತೆ. ವೇ ಮಾಡೋದನ್ನ ನಾಣ್ಯಗಳನ್ನ ಎಕ್ಸಾಕ್ಟ್, ಅಥವಾ ನಿಮ್ಮ ಮನೆಗಿರೋ ಪ್ರೀಷಿಯಸ್ ಐಟಮ್ನು ನೀವು ವೇ ಮಾಡಬಹುದು. ನಾನು ಹೇಳಿದ್ದು ಈ ಥರದನ್ನು ಡೂಪ್ಲಿಕೇಟ್ನ ಕಂಡುಹಿಡಿಯೋದಕ್ಕೆ. ಮತ್ತು ಇನ್ನೊಂದು ಕಾಯಿನ್ ಯಾವುದಪ್ಪ ಅಂತ ಅಂದರೆ, ಈ ಒಂದು ಬುಲ್ ಕಾಯಿನ್ ಏನು ನೋಡ್ತಾ ಇದ್ರಲ್ಲ, 2 ಆನಾ ಬುಲ್ ಕಾಯಿನ್, ಇದು ಎಕ್ಸಾಕ್ಟಾಗಿ ಬಂದು, ಇದು ಕೂಡ ಕಾಪರ್ ನಿಕಲೇ, ಅದು ಕಾಪರ್ ನಿಕಲೇ, ಇದು ಕಾಪರ್ ನಿಕಲೇ, ಎಕ್ಸಾಕ್ಟಾಗಿ ಬಣ್ಣ ಕಂಡೀಷನ್ ಎಲ್ಲ ಸೇಮ್ ಇರುವಂಥದ್ದು. ಬಟ್ ನೀವು ಲಯನ್ ಸೈಡ್ ನೋಡಬೇಕು. ಈ ಲಯನ್ ಯಾವ ಫಾರೆಸ್ಟಿಂದ ಹೊರಗೆ ಬಂದಿತ್ತು ದೇವರನಿಗೂ ಗೊತ್ತಿಲ್ಲ. ಹೆಂಗಿದೆ ನೋಡಿ, ಅದರಲ್ಲೂ ಅಷ್ಟೇ ಲಯನ್ ಯಾವ ಫಾರೆಸ್ಟಿಂದ ತಪ್ಪಿಸ್ಕೊಂಡು ಬಂದುಬಿಟ್ಟಿದೆ.
ಹಾಗಿದೆ ಲಯನು. ಈ ನಾಣ್ಯ ಕೂಡ ಅಷ್ಟೇ, ಎಕ್ಸಾಕ್ಟ್ ವೆಯ್ಟ್ ಬಂದು 5.75ರಿಂದ 5.83 ಗ್ರಾಮ್ವರೆಗೂ ಬರುತ್ತೆ. ಹೆಚ್ಚು ಕಡಿಮೆ 5.25 ಗ್ರಾಮ್ ಅಂದ್ಕೊಳ್ಳಿ, ಅಷ್ಟು ಬರಬೇಕು. ಬಟ್ ಇದೆಷ್ಟು ಬರ್ತಾಯಿದೆ ನೋಡಿ, 4.96 ಗ್ರಾಮ್ ಬರ್ತಾಯಿದೆ, ತೂಕ ಬರ್ತಾಯಿದೆ. ನಾನು ಇದನ್ನೇ ಹೇಳೋದು, ನೀವು ಫೇಕ್ ಕಾಯಿನ್ನ ಅಥವಾ ಒರಿಜಿನಲ್ ಕಾಯಿನ್ನ ಕಂಡುಹಿಡಿಯೋದಕ್ಕೆ ಇದೊಂದು ಬೆಸ್ಟ್ ಮೆಥಡು. ಈ ಕ್ಯಾಸ್ಟೆಡ್ ಐರನ್ ಏನಾಗುತ್ತೆ ಅಂದರೆ ಬೇಗ ಮೆಲ್ಟ್ ಆಗೋದರಿಂದ ಅದು ಅಚ್ಚಿಗೆ ಸ್ವಲ್ಪ ಅಂಟ್ಕೊಂಡ್ಬಿಡುತ್ತೆ. ಅಂದರೆ ಅವ್ರು ಎಲ್ಲ ಪ್ರಿಂಟ್ ಮಾಡಿರ್ತಾರಲ್ಲ ಅದಕ್ಕೆ ಸ್ವಲ್ಪ ಅಂಟ್ಕೊಂಡ್ಬಿಟ್ಟು ಎಕ್ಸಾಕ್ಟ್ ವೆಯ್ಟ್ ಬರೋದಿಲ್ಲ. ಅವ್ರು ಎಕ್ಸಾಕ್ಟ್ ವೆಯ್ಟ್ ಹಾಕಿರ್ತಾರೆ, ಅವರು ಕಿಲಾಡಿಗಳೇ ಇರ್ತಾರೆ. ಬಟ್ ಅದು ಮಾಲ್ಟನ್ ಸ್ಟೈಲಲ್ಲಿದ್ದಾಗ ನೀವು ಪ್ರೆಸ್ ಮಾಡ್ತಾರಲ್ಲ, ಪ್ರೆಸ್ ಮಾಡಿದಾಗ ಡೂಪ್ಲಿಕೇಟ್ ಕಾಯಿನ್ ಮಾಡಿದಾಗ ಅದು ಆ ಒಂದು ಅಚ್ಚಿಗೆ ಸ್ವಲ್ಪ ಅಂಟ್ಕೊಂಡ್ಬಿಟ್ಟಿರುತ್ತೆ. ಹಂಗಾಗಿ ಮೆಟಲ್ದು ವೇರಿಯೇಷನ್ ಬರುತ್ತೆ. ಅಥವಾ ಬೇರೆ ಕಾಯಿನ್ ಪ್ರಿಂಟ್ ಮಾಡಿದ್ದಕ್ಕೂ ಬಂದುಬಿಟ್ಟಿರುತ್ತೆ, ಆಗ ಮೆಟಲ್ ವೆಯ್ಟ್ ಜಾಸ್ತಿ ಬರುತ್ತೆ. ಆದರೆ ಒರಿಜಿನಲ್ ಕಾಯಿನಲ್ಲಿ ಹಂಗಾಗೋದಿಲ್ಲ. ಒರಿಜಿನಲ್ ಕಾಯಿನ್ಗಳು ಎಕ್ಸಾಕ್ಟ್ ತೂಕನೇ ಇರುತ್ತೆ. ಇವಾಗ ನೀವು ಕೇಳ್ಬೋದು, ಹಂಗಾದರೆ ಈ ಥರದ್ದು ಬೇರೆ ನಾಣ್ಯಗಳಲ್ಲೂ ಇರ್ಬೋದಲ್ವಾ, ರಿಪಬ್ಲಿಕ್ ಇಂಡಿಯಾ ನಾಣ್ಯಗಳಲ್ಲಿ ಅಥವಾ ನಾರ್ಮಲ್ ಕಾಯಿನ್ಗಳಲ್ಲೂ ಬಂದ್ಬಿಡ್ಬೋದಲ್ಲ ಅಂತ. ಇದನ್ನೇ ಹೇಳ್ತಾ ಇರುವಂಥದ್ದು. ಡೂಪ್ಲಿಕೇಟ್ ಕಾಯಿನ್ಗಳನ್ನ ಪ್ರಿಂಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿಯೇ ಕಾಪರ್ ನಿಕಲ್ನ ಕಾಯಿನ್ಗಳನ್ನ ಸ್ಟಾಪ್ ಮಾಡಿಬಿಟ್ರು. ಇವಾಗೆಲ್ಲ ಬರ್ತಾರೆ ಸ್ಟೀಲ್ ಕಾಯಿನ್ಗಳು. ಒಂದು ರೂಪಾಯಿ ಕಾಯಿನ್ನ ಪ್ರಿಂಟ್ ಮಾಡೋದಕ್ಕೆ ಅವಾಗೆಲ್ಲ ಏನಾದ್ರು 2-3 ರೂಪಾಯಿ ಖರ್ಚು ಬಿದ್ದುಬಿಡುತ್ತೆ. ಹಂಗಾಗಿ ಯಾರು ಮಾಡೋಕ್ಕೆ ಹೋಗೋದಿಲ್ಲ ನಾರ್ಮಲ್ ಕಾಯಿನ್ಗಳನ್ನ. ರೇರ್ ಕಾಯಿನ್ಗಳನ್ನ ಇವಾಗ ಯಾವುದೂ ಕಮ್ಯುನಿಟಿ ಕಾಯಿನ್ಗಳನ್ನೇ ಬಿಡ್ತಾಯಿಲ್ಲ. ಸ್ವಲ್ಪ ದಿವಸ ಬಿಟ್ಟರು, ಇವಾಗ ಆಲ್ಮೋಸ್ಟು 5 ರೂಪಾಯಲ್ಲಿ ಬಿಟ್ಟರು, 1 ರೂಪಾಯಿ 2 ರೂಪಾಯಿ ಎಲ್ಲ ಸ್ಟಾಪ್ ಮಾಡಿಬಿಟ್ರು. 5 ರೂಪಾಯಲ್ಲಿ ಬಿಡ್ತಾ ಇರೋದು ಅದರಲ್ಲಿ ನಿಕಲ್ ಬ್ರಾಸಲ್ಲಿ. ಮತ್ತು ಅವೆಲ್ಲನೂ ಕೋಟಿ ಸಂಖ್ಯೆಯಲ್ಲಿ ಪ್ರಿಂಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ಏನಾಗುತ್ತೆ, ಜನಗಳಿಗೆ ಯಾವುದು ರೇರ್ ಆಗೋದೇ ಇಲ್ಲ. ಅವೆಲ್ಲ ಕೆಲವೊಂದು ಬುಕ್ಕಲ್ಲಿ ಕೊಟ್ಟಿರ್ತಾರೆ ಇದು RS ಅಂತ, ಬಟ್ ಆ ಥರದ್ದು ಯಾವುದೂ ಇಲ್ಲ. ಯಾಕೆಂದರೆ ಅವು ಲಾಟ್ ಬಂದಿರುತ್ತೆ, ಯಾರೋ ಒಬ್ಬರು ಡೀಲರು ಹೋಲ್ಡ್ ಮಾಡಿ ಇಟ್ಟಿರ್ತಾರೆ. ಅದು ಒಂದಲ್ಲ ಒಂದು ದಿವಸ ಹೊರಗಡೆ ಬರುತ್ತೆ, ಅವತ್ತು ಪ್ರೈಸ್ ಬಿದ್ದೋಗುತ್ತೆ. ನಾನು ರೀಸೆಂಟಾಗಿ ಕೂಡ ಒಂದು ಹೇಳಿದ್ದೆ, ಒಂದು PDF ಹೇಳಿದ್ದೆ, ಮತ್ತು ಒಂದು 5 ರೂಪಾಯಿ ನಾಣ್ಯಗಳ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ. ಏನಪ್ಪ ಅಂದರೆ ಈ 5 ರೂಪಾಯಿದು ಕೊಮಗಟ ಮಾರು ಕಾಯಿನ್ ಬಂತು. ಯಾವುದರಿಂದ? ಬಾಂಬೆ ಮಿಂಟಿಂದ ಬಂತು, ಮತ್ತು ಬೇರೆ ಬೇರೆ ಮಿಂಟಿಂದ ಬಂತು. ಅದರಲ್ಲಿ ಕೋಲ್ಕತ್ತಾ ಮಿಂಟು ರೇರ್ ಕ್ಯಾಟಗರಿ ಇತ್ತು. ಒಂದು ಕಾಯಿನು ಸುಮಾರು 800 ರೂಪಾಯಿ ಇತ್ತು. 5 ರೂಪಾಯಿದು ಒಂದು ಕಾಯಿನ್ UNC ಕಾಯಿನ್ಗೆ 800 ರೂಪಾಯಿಂದ 1000 ರೂಪಾಯಿ ಇತ್ತು. ನಾನು ಆನ್ಲೈನ್ ಬಿಡ್ಡಿಂಗು ಕೂಡ ನೋಡಿದ್ದೆ, ಅಷ್ಟಕ್ಕೆ ಬಿಡ್ ಆಗಿದೆ ಕೂಡ UNC ಕಾಯಿನು. ಬಟ್ ಸಡನ್ನಾಗಿ ಒಂದು ಲಾಸ್ಟ್ 1 ಮಂತಲ್ಲಿ ಏನಾಯಿತು ಅಂದರೆ ಲಾಟ್ನ ರಿಲೀಸ್ ಮಾಡಿಬಿಟ್ರು. ಯಾರೋ ಒಬ್ಬ ಡೀಲರು ಇಟ್ಕೊಂಡಿದ್ದ ಅನ್ಸುತ್ತೆ ಸುಮಾರು ಲಕ್ಷ ಕಾಯಿನ್ಗಳನ್ನ. ಅವ್ರಿಗೆ ಡೈರೆಕ್ಟ್ ಬ್ಯಾಂಕ್ ಲಿಂಕ್ ಇರುತ್ತೆ, ಅವ್ರು ಅಫಿಷಿಯಲ್ ಆಗಿ ಮೆಂಬರ್ ಆಗಿರ್ತಾರೆ. ಯಾವುದ್ರದ್ದು ಒಂದು SBI ಅದೇ RBI ಮೆಂಬರ್ ಆಗಿರ್ತಾರೆ, ಅವ್ರಿಗೆ ಬರುತ್ತೆ. ಅವ್ರ ಹತ್ರ ಹೋಲ್ಡ್ ಮಾಡೋಂತಹ ಲೈಸೆನ್ಸು ಅವ್ರಿಗಿರುತ್ತೆ. ಅವ್ರು ಅದನ್ನು ಇಟ್ಕೊಬೋದು, ಯಾಕೆಂದರೆ ಅಷ್ಟು ಅವ್ರು ಕ್ಯಾಶ್ ಕೊಟ್ಟಿರ್ತಾರೆ. ಅದು ಕಾನೂನು ಬಾಹಿರ ಆಗೋದೇ ಇಲ್ಲ. ಅದೇ ರೀತಿ ಪ್ರೂಫ್ ಸೆಟ್ಗಳನ್ನೂ ಮಾಡ್ತಾರೆ, UNC ಸೆಟ್ಗಳನ್ನೂ ಮಾಡ್ತಾರೆ. ಅಂದರೆ ತೊಗೊಳೋವಾಗ ಒಂದು 10 ಲಕ್ಷ 20 ಲಕ್ಷ ಇನ್ವೆಸ್ಟ್ ಮಾಡಿ ದೊಡ್ಡದಕ್ಕೆ ಲಾಟ್ ತೊಗೊಂಡ್ಬಿಡ್ತಾರೆ. ಅದು ಮಾರ್ಕೆಟ್ನಲ್ಲಿ ಕೃತಕ ಭಾವ ಸೃಷ್ಟಿ ಮಾಡ್ತಾರೆ. ಅವ್ರಿಗೆ ಯಾವಾಗ ಬೇಕೋ ಆವಾಗ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ರಿಲೀಸ್ ಮಾಡ್ತಾರೆ. ಮತ್ತು ಅವ್ರು ತೊಗೊಳೋದು ಅವತ್ತಿನ ಬೆಲೆಗೆ. ಇವಾಗ 5 ರೂಪಾಯಿ ಕಾಯಿನ್ಗೆ ಅವ್ರು 5 ರೂಪಾಯಿ ಕೊಟ್ಟೆ ತೊಗೊಂಡಿರ್ತಾರೆ. ಅವ್ರು ಮಾರುವಾಗ 5 ರೂಪಾಯಿಗೆ 20, 50, 100, 500 ಹಿಂಗೆ ಮಾರ್ತಾ ಇರ್ತಾರೆ. ಸಡನ್ನಾಗಿ ಅವ್ರು ದುಡ್ಡು ಬೇಕಾದಾಗ ಏನು ಮಾಡ್ತಾರೆ, ಫುಲ್ ಲಾಟ್ನ ರಿಲೀಸ್ ಮಾಡಿಬಿಡ್ತಾರೆ ಮಾರ್ಕೆಟ್ಗೆ, ನಿಮಿಸ್ಮ್ಯಾಟಿಕ್ ಮಾರ್ಕೆಟಲ್ಲಿ. ಅದು ಡೀಲರ್ಗಳ ಮೂಲಕ ಎಲ್ಲರಿಗೂ ಬಂದಕ್ಕೆ ಶುರುವಾಗುತ್ತೆ. ಇವಾಗ ಎಷ್ಟಾಗಿದೆ ಗೊತ್ತಾ, ಒಂದು ಕಾಯಿನಿಗೆ 5 ರೂಪಾಯಿಗೆ 800 ರೂಪಾಯಿ ಇತ್ತು. ಎಷ್ಟು? 5 ರೂಪಾಯಿನ ಒಂದು ನಾಣ್ಯಕ್ಕೆ ಈ ಕೊಮಗಟ ಮಾರು ಕೋಲ್ಕತ್ತಾ ಮಿಂಟು 800 ರೂಪಾಯಿ ಇತ್ತು ಒಂದು ನಾಣ್ಯಕ್ಕೆ. ಇವತ್ತು 5 ರೂಪಾಯಿಗೆ 6 ರೂಪಾಯಿ ಆಗಿದೆ UNC ಕಾಯಿನು. ಸಿಂಗಲ್ ಕಾಯಿನ್ ಬೇಕು ಅಂದರೆ 6ರಿಂದ 10 ರೂಪಾಯಿಗೆ ಒಳ್ಳೆ ಕಾಯಿನ್ ಸಿಗುತ್ತೆ. ಇದು 1 ತಿಂಗಳಿಂದ ಹಿಂದೆ ಆಗಿದ್ದು. ಹಂಗಾಗಿನೇ ಈ ಡೂಪ್ಲಿಕೇಟ್ ಕಾಯಿನ್ ಮಾಡೋರನ್ನ ಇಂಥವ್ರನ್ನೆಲ್ಲ ನೀವು ಆದಷ್ಟನ್ನು ಅವಾಯ್ಡ್ ಮಾಡಿ. ಡೂಪ್ಲಿಕೇಟ್ ಕಾಯಿನ್ಗಳನ್ನ ಬೈ ಮಾಡೋದು, ಅದಕ್ಕೋಸ್ಕರ ಎಷ್ಟು ಲಕ್ಷ ಸಿಗುತ್ತೆ ಅಂತ ಅದರಿಂದ ಹುಚ್ಚು ಕುದುರೆಗಳ ಥರ ಓಡೋದು, ಇದನ್ನೆಲ್ಲ ಬಿಟ್ಬಿಡಿ. ಇದು ಕಾನೂನು ಬಾಹಿರ. ಯಾವುದು ಕಾನೂನು ಬಾಹಿರ ಅಂದರೆ ನಾಣ್ಯಗಳನ್ನು ಮರುಮುದ್ರಣ ಮಾಡುವಂಥದ್ದು ಕಾನೂನು ಬಾಹಿರ. ಅದಕ್ಕೆ ಶಿಕ್ಷೆ ಇರುತ್ತೆ. ಇದು ಈ ಥರದ ಯಾರಾದರೂ ನಿಮಗೆ ಗೊತ್ತಿದ್ದಾರೆ ಅಂದರೆ ಪೊಲೀಸರಿಗೆ, ಹತ್ತಿರದ ಪೊಲೀಸ್ ಠಾಣೆಗಳಿಗೆ ನೀವು ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಈ ನಾಣ್ಯಗಳು ಈ ರೀತಿಯಾಗಿ ಮಾರ್ಕೆಟಿಗೆ ಬರುವಂಥದ್ದು ಒಳ್ಳೆಯದಲ್ಲ, ಜನಗಳನ್ನು ದಾರಿ ತಪ್ಪಿಸುತ್ತೆ. ಯಾರಿಗೆ ಗೊತ್ತು, ಅವ್ರು ಯಾವ ಥರದ ನಾಣ್ಯಗಳನ್ನ ಬೇಕಾದ್ರೂ ಅವರು ಡೂಪ್ಲಿಕೇಟ್ ಮಾಡ್ತಾ ಇರಬಹುದು. ಬೆಳ್ಳಿ ನಾಣ್ಯಗಳನ್ನು, ಮತ್ತೊಂದನ್ನು, ಅದು ನಮ್ಮ ದೇಶಕ್ಕೆ ಅವ್ರು ಮಾಡ್ತಾರಂತಹ ಮೋಸ. ಆ ರೀತಿಯಾಗಲಿ ಆಗಬಾರ್ದು. ಆ ರೀತಿ ಆಗದಂತೆ ತಡೆಗಟ್ಟುವಂಥದ್ದು ಯಾವುದಪ್ಪ ಅಂದರೆ ನಿಮ್ಮೆಲ್ಲರ ಕರ್ತವ್ಯ. ನಾವು ತೊಗೊಳ್ಲಿಲ್ಲ ಅಂದರೆ ಅವ್ರು ಹೆಂಗೆ ಮಾಡ್ತಾರೆ, ಮಾರೋದಕ್ಕೆ ಅವ್ರಿಗೆ ಜಾಗನೇ ಇರೋದಿಲ್ಲ. ಸೊ ನಾರ್ಮಲ್ ಪೀಪಲ್ ಆದಂತಹ ನಾವು ಬೈ ಮಾಡಬಾರ್ದು ಈ ರೀತಿಯ ಡೂಪ್ಲಿಕೇಟ್ ಕಾಯಿನ್ಗಳನ್ನು. ಒರಿಜಿನಲ್ ಕಾಯಿನ್ ತೊಗೊಳಕ್ಕೆ 1000 ರೂಪಾಯಿ ಆಗುತ್ತಲ್ಲಪ್ಪ, ಲಕ್ಷ ಯಾರು ತೊಗೊಳ್ತಾರೆ ಅಂದರೆ ತೊಗೊಳ್ಳದೇ ಇದ್ರೂ ಪರವಾಗಿಲ್ಲ, ಡೂಪ್ಲಿಕೇಟ್ ಇಟ್ಕೊಬೇಡಿ. ನನ್ನ ಒಂದು ಪರ್ಸ್ನಲ್ ಸಜೆಷನ್ನು, ಡೂಪ್ಲಿಕೇಟ್ ಇಟ್ಕೊಂಡಿದ್ದೀರ ಅಂದರೆ ನಿಮ್ಮ ಒಂದು ಕಲೆಕ್ಷನ್ಗೆ ವ್ಯಾಲ್ಯೂನೇ ಇರೋದಿಲ್ಲ. ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮಾರಿ ಹಳ್ಳಕ್ಕೆ ಬೀಳಬೇಡಿ. ಯಾರೋ ಒಬ್ಬರು ಬಂದರು ಈ ಥರ ಜಾಸ್ತಿ ಬೆಲೆ ಬಾಳೋ ನಾಣ್ಯಗಳನ್ನ ಕಡಿಮೆಗೆ ಆಫರ್ ಮಾಡ್ತಾಯಿದ್ದಾರೆ ಅಂದರೆ ಹುಷಾರಾಗಿರಿ. ಅದು ಡೂಪ್ಲಿಕೇಟ್ ಆಗಿರುತ್ತೆ, ಇಲ್ಲ ಟೂಲ್ಡ್ ಕಾಯಿನ್ ಆಗಿರುತ್ತೆ. ಟೂಲ್ಡ್ ಕಾಯಿನ್ ಅಂದರೆ ಏನಾಗುತ್ತೆ ಅಂದರೆ, ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಕೇಳಿ. ಈಗ ಯಾವುದೋ ಒಂದು ನಾಣ್ಯ, ಯಾವುದು ಎಕ್ಸಾಂಪಲ್ ಹೇಳೋಣ ಅಂದರೆ ಇವರು ದೇಶಬಂಧು ಚಿತ್ತರಂಜನ್ ದಾಸು ಅವರ 2 ರೂಪಾಯಿಯ ಒಂದು ಕೊಮೊಮರೇಟಿವ್ ಕಾಯಿನು. ಅದರಲ್ಲಿ ಹೈದರಾಬಾದ್ ಮಿಂಟ್ ಇದೆಯಲ್ಲ, ಸ್ಟಾರ್ ಇರುತ್ತಾರೆ. ಅದು ಎಕ್ಸ್ಟ್ರೀಮ್ಲಿ ರೇರ್, ಅದು ಸಿಗೋದೇ ಇಲ್ಲ. ಒಂದು ನಾಣ್ಯ ಮಿನಿಮಮ್ 50,000 ಲಕ್ಷ ರೂಪಾಯಿ ಹಂಗಿರುತ್ತೆ ಅದ್ರ ಬೆಲೆ.
ಅದರ ಹಣದ ದುರಾಸೆಗೆ ಏನು ಮಾಡ್ತಾರೆ ಅಂದರೆ ಒರಿಜಿನಲ್ ಕಾಯಿನ್ ತೊಗೊಳ್ತಾರೆ. ಯಾವುದ್ರದ್ದು ಕೋಲ್ಕತ್ತಾ ಮಿಂಟು ಒರಿಜಿನಲ್ ಕಾಯಿನ್ ತೊಗೊಂಡು ಅದಕ್ಕೆ ಕೆಳಗಡೆ ನೀಟಾಗಿ ಸ್ಟಾರ್ನ 5 ಪಾಯಿಂಟ್ ಸ್ಟಾರ್ನ ಪ್ರಿಂಟ್ ಹಾಕ್ಬಿಡ್ತಾರೆ. ಅದನ್ನು ಮತ್ತೆ ಮಾರ್ಕೆಟಿಗೆ ಬರ್ತಾರೆ. ನೀವು ಹೆಂಗೇ ಚೆಕ್ ಮಾಡಿದ್ರು ನಾಣ್ಯ ಎಕ್ಸಾಕ್ಟ್ ವೈಟೇ ಬಂದ್ಬಿಡೋ ಥರ ಮಾಡಿರ್ತಾರೆ. 5.96 to 6 ಗ್ರಾಮ್ ಅಷ್ಟೇ ಬರೋಷ್ಟು ತೂಕನ ಮಾಡಿಟ್ಟಿರ್ತಾರೆ. ಅದನ್ನು ನೀವು ಮಿಂಟ್ ಮಾರ್ಕ್ನೂ ಅಷ್ಟೇ ಎಕ್ಸಾಕ್ಟಾಗಿ ಸ್ಟಾರ್ ಹಂಗೆ ಇಟ್ಟಿರ್ತಾರೆ. ಇದನ್ನು ನೀವು ಎಲ್ಲಿ ಹಂಗಾದ್ರೆ ಯಾರು ಪತ್ತೆ ಹಚ್ಚೋರು ಅಂದರೆ ಈ ರೀತಿಯ ಎಕ್ಸ್ಟ್ರೀಮ್ ರೇರ್ ನಾಣ್ಯಗಳಿಗೆ ಗ್ರೇಡಿಂಗ್ ಮಾಡಿಸ್ಬೇಕಾಗತ್ತೆ. NGS ಗ್ರೇಡಿಂಗು ಇವೆಲ್ಲ ಈಗ ಅದರಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ನಾನು ಅದನ್ನು ಬಿಲೀವ್ ಮಾಡ್ತಾಯಿಲ್ಲ ಗ್ರೇಡಿಂಗ್ನ. ಹೇಳಿದ್ದು ಈ ರೀತಿಯಲ್ಲಿ ನಿಮ್ಗೆ ಆಪ್ಷನ್ಸ್ ಇರುತ್ತೆ. ಆದಷ್ಟು ಎಕ್ಸ್ಪರ್ಟ್ಸ್ ಹತ್ರ ನೀವು ತೋರಿಸ್ಬೇಕಾಗುತ್ತೆ. ನಾನು ಎಕ್ಸ್ಪರ್ಟ್ ಅಲ್ಲ, ನಾನು ಇದರಲ್ಲಿ ಅಂಬೆಗಾಲು ಇಡ್ತಾಯಿದ್ದೀನಿ. ನನಗಿಂತ ದೊಡ್ಡ ದೊಡ್ಡ ತಿಮಿಂಗ್ಲಗಳು ಇದರಲ್ಲಿದ್ದಾವೆ. ನಾನು ಇದರಲ್ಲಿ ಸಣ್ಣ ಒಂದು ಮೀನು, ಒಂದು ಚಿಕ್ಕ ಮೀನು ಅಂದ್ಕೊಂಬಿಡಿ. ದೊಡ್ಡ ದೊಡ್ಡ ತಿಮಿಂಗ್ಲಗಳಿದ್ದಾರೆ. ಅವ್ರು ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಡೂಪ್ಲಿಕೇಟ್ ಮಿಂಟ್ ಮಾರ್ಕು ಅಥವಾ ಟೂಲ್ಡ್ ಮಿಂಟ್ ಮಾರ್ಕು ಅಥವಾ ಇದು ಒರಿಜಿನಲ್ ಕಾಯಿನ್ ಫೇಕ್ ಕಾಯಿನ್ ಅಂತ ಕೈಯಲ್ಲಿ ಹಿಡ್ಕೊಂಡು ತಕ್ಷಣ ಹೇಳ್ಬಿಡ್ತಾರೆ. ಅಂಥ ಎಕ್ಸ್ಪರ್ಟ್ಗಳ ಹತ್ರ ನೀವು ಎಕ್ಸಿಬಿಷನಲ್ಲಿ ತೋರಿಸ್ಬೇಕಾಗತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಅಮ್ಜದ್ ಸರ್ ನಿಮ್ಮ ಒಂದು ಕಾಯಿನ್ ಸ್ಟಾರ್ ಕನ್ನಡ ಇದೆಯಲ್ಲ, ಕಾಯಿನ್ ಸ್ಟಾರ್ 1 ಕನ್ನಡ ಅದು ಒಳ್ಳೆಯ ಯಶಸ್ಸನ್ನು ಗಳಿಸಲಿ ಮತ್ತು ನಿಮಗೂ ಕೂಡ ಒಳ್ಳೆಯದಾಗಲಿ. ಈ ರೀತಿಯ ಸಮಾಜಮುಖಿ ವಿಡಿಯೋಗಳನ್ನು ನೀವು ಕೂಡ ಮಾಡಿ ನಾವಿಬ್ಬರು ಸೇರಿ ಈ ಸಮಾಜದಲ್ಲಿರುವಂತಹ ಇಂಥ ಪಿಡುಗುಗಳು ಅಂತ ಕರೀತಾರೆ. ಅಂದರೆ ಏನು, ಈ ಸಮಾಜದಲ್ಲಿರುವಂತಹ ದುರಂತಗಳು ಇವನ್ನ ನಾವು ತಪ್ಪಿಸಬೇಕಾಗಿದೆ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.